ಕುಂಭರಾಶಿಯವರು ಈ ವರ್ಷ ದೂರದ ಪ್ರಯಾಣವನ್ನು ಆದಷ್ಟು ಮುಂದಕ್ಕೆ ಹಾಕಿ. ಇಡೀ ವರ್ಷ ಅನಗತ್ಯವಾದಂತಹ ಪ್ರಯಾಣವಾಗಲಿ, ದೂರದ ಪ್ರಯಾಣವಾಗಲಿ, ಮೋಜು ಮಸ್ತಿಗೋಸ್ಕರವಾಗಿ ಪ್ರಯಾಣವನ್ನು ಮಾಡೋದಾಗಲಿ ಖಂಡಿತವಾಗಿ ಬೇಡವೇ ಬೇಡ ಅಂತ ಹೇಳಿ ಎಚ್ಚರಿಸಬೇಕಾದಂಥದ್ದು. ಎರಡನೇ ಮನೆಯ ಶನಿ ಮತ್ತು ರಾಹು ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದ ಸಮಸ್ಯೆಯನ್ನು ಉಂಟು ಮಾಡ್ತಾರೆ. ನೀವು ಪ್ರಯಾಣದಲ್ಲೋ ಪ್ರವಾಸದಲ್ಲೋ ಇರುವಾಗ ಆ ರೀತಿ ಆರೋಗ್ಯದ ಸಮಸ್ಯೆಗಳಾದರೆ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾದಂಥದ್ದು. ಡಿಸೆಂಬರ್ ತಿಂಗಳಿನಲ್ಲಿ ಅಂದರೆ 2025ರ ಕೊನೆಯಲ್ಲಿ ಮಾನಸಿಕವಾಗಿ ತುಂಬ ಅಸ್ವಸ್ಥರಾಗ್ತಕ್ಕಂತಹ ಪರಿಸ್ಥಿತಿ, ನಕಾರಾತ್ಮಕವಾದಂತಹ ಆಲೋಚನೆಗಳೇ ನಿಮಗೆ ಹೆಚ್ಚಾಗಿ ಕಾಣ್ತಕ್ಕಂಥದ್ದು. ಅನಗತ್ಯವಾದಂತಹ ಹಣವನ್ನು ನೀವು ಇಟ್ಟುಕೊಂಡು ತೊಂದರೆಯನ್ನು ಮಾಡಿಕೊಳ್ತೀರಿ ಅಂತಕ್ಕಂಥದ್ದು. ಈ ವರ್ಷ ಕುಟುಂಬದ ಏನೋ ವಿಚಿತ್ರವಾದಂತಹ ಘಟನೆಗಳು ನಡೀತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಶನಿ ಹಿಂದಿನ ಮನೆಯ ದೃಷ್ಟಿ ಇರೋದರಿಂದ ಕುಟುಂಬದಲ್ಲಿ ಒಂದಷ್ಟು ಕಲಹಗಳು, ಹಗರಣಗಳು ನಿಮ್ಮ ಮೇಲೆ ಬರ್ತಕ್ಕಂಥದ್ದು ಈ ವರ್ಷ ಗಮನಿಸಬೇಕಾದಂಥದ್ದು. ವರ್ಷದ ಕೊನೆಯಲ್ಲಿ ನಿಮ್ಮದೇ ಆದಂತಹ ಆಸ್ತಿ ಆಗಿದ್ದರೂ ಕೂಡ ಅದಕ್ಕೆ ಒಂದಷ್ಟು ಸಮಸ್ಯೆಗಳನ್ನು ಎದುರು ನೋಡಬೇಕಾದಂತಹ ಪರಿಸ್ಥಿತಿ ಶನಿಯ ಪ್ರಭಾವದಿಂದ ನಿಮಗೆ ಆಗತ್ತೆ ಅನ್ನುವಂಥದ್ದು. ಮೇ ತಿಂಗಳಿನಲ್ಲಿ ರಾಹು, ಗುರು, ಶನಿ ಇವರೆಲ್ಲ ತ್ರಿಕೋಣವಾದಂತಹ ಸಂಬಂಧ ನಿಮ್ಮ ರಾಶಿಯ ಮೇಲೆ ವಿಶೇಷವಾದಂತಹ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಕಾಗೋದಿಲ್ಲ ಅಂತ ಅರ್ಥ. 2025 ಈ ವರ್ಷ ವೃತ್ತಿಯ ಮೇಲೆ ಒಂದಷ್ಟು ಹಿಡಿತವನ್ನು ಕಳ್ಕೊಳ್ತೀರಿ. ನೀವು ಮಾಡ್ತಕ್ಕಂತಹ ಕೆಲಸದ ಬಗ್ಗೆ ನಿಮಗೆ ಆಸಕ್ತಿ ಇರೋದಿಲ್ಲ, ಸ್ಥಾನಮಾನವನ್ನು ಕಳ್ಕೊಳ್ತೀರಿ ಅಂತಕ್ಕಂಥದ್ದು. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿನ ಸಮಾಧಾನ ಸಿಕ್ಕುವಂತಹ ವರ್ಷ. ಮಿಥುನ ರಾಶಿಯ ಗುರು ಯಶಸ್ಸನ್ನು ಕೊಡುವುದಾದರೂ ಕೂಡ ಬೌದ್ಧಿಕವಾಗಿ ನಿಮ್ಮ ಆಲೋಚನೆಗಳು ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಪರಿಪೂರ್ಣವಾದಂತಹ ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು. ವರ್ಷದ ಕೊನೆಯ 2 ತಿಂಗಳು ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ವಿದೇಶ ಪ್ರವಾಸಕ್ಕೆ ಅವಕಾಶಗಳಿರ್ತಕ್ಕಂಥದ್ದು. ಯೋಗ್ಯರು ಪ್ರಯತ್ನ ಮಾಡ್ತಾ ಇರತಕ್ಕಂಥವರು ಆ ದಿಶೆಯಲ್ಲಿ ಫಲವನ್ನು ಹೊಂದಬಹುದು ಅಂತ ಅರ್ಥ. ಪ್ರತಿ ದಿವಸ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾ ಚಾಲೀಸವನ್ನು ಪಠನೆ ಮಾಡಿ. ಶುಭವಾಗಿ.